ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ನಮ್ಮ ಪಾಠ ಯಾವುದು, ಎದ್ರ ಮೇಲೆ ಚರ್ಚೆ ಮಾಡ್ಲಿಕತ್ತಿದ್ವಿ ನಾವು? ಭಿನ್ನ ರಾಶಿಗಳು, ಹೌದಾ? ಭಿನ್ನ ರಾಶಿಗಳ ಒಂದು ಚಾಪ್ಟರ್ ಅನ್ನ ನಾವಿಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಇವತ್ತು ಸಮಾನ ಭಿನ್ನ ರಾಶಿಯ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಸರಿನಾ? ಮುಂದಿನ ಇಲ್ಲಿ ಕೊಟ್ಟಿರುವಂತಹ ಒಂದು ಜೋಡಿ ಭಿನ್ನ ರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳನ್ನು ನಾವು ಕಂಡುಹಿಡಿಯಬೇಕು. ಏನನ್ನ ಕಂಡುಹಿಡಿಬೇಕಿಲ್ಲಿ? ಒಂದೇ ಭಿನ್ನಾಂಶ ಹೊಂದಿರುವಂತಹ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳು, ಹೌದಾ? ಅವನ್ನ ನಾವಿಲ್ಲಿ ಕಂಡುಹಿಡಿಲಿಕ್ಕೆ ಪ್ರಯತ್ನ ಮಾಡೋಣ. ತಯಾರಿದ್ದೀರಾ? ಸೊ ಒಂದೇ ಭಿನ್ನಾಂಶ ಭಾಗ ಅಂದ್ರೆ ಇಲ್ಲಿ ಎದ್ರ ಬಗ್ಗೆ ಮಾತಾಡ್ಲಿಕತ್ತೀವಿ ನಾವು? ಛೇದ ಬಗ್ಗೆ ಮಾತಾಡ್ಲಿಕತ್ತೀವಿ, ಸರಿನಾ? ಇಲ್ಲಿ ಛೇದ ಏನಿರ್ಬೇಕು? ಸೇಮ್ ಇರ್ಬೇಕು. ಓಕೆ, ಬಂದಿರುವಂತ ನಮ್ಮ ಭಿನ್ನ ರಾಶಿಯಲ್ಲಿ ಛೇದ ಏನಿರುತ್ತಲ್ಲ ಅದು ಸೇಮ್ ಇರ್ಬೇಕು. ತಿಳಿತಾ? ಇಲ್ಲಿ ಜೋಡಿ ಭಿನ್ನ ರಾಶಿಗಳನ್ನ ಬರಿತೀನಿ ನೋಡಿ. ಮೊದಲನೇದಾಗಿ 7/2 ಮತ್ತು 3/5. ಇಲ್ಲಿ ಎರಡು ಭಿನ್ನ ರಾಶಿಗಳು ಏನ್ ಕೊಟ್ಟಿದಾರಲ್ಲ, ಇದರದ್ದು ಎರಡು ಭಿನ್ನ ರಾಶಿಗಳ ಒಂದು ಭಿನ್ನಾಂಶ ಭಾಗ ಏನಿರ್ತದಲ್ಲ ಅದು ಒಂದೇ ಇರ್ಬೇಕು. ಇಟ್ಕೊಂಡು ಅದೇ ರೀತಿ ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡಿಬೇಕು. ಈಗ ಇಲ್ಲಿ ನೀವು ಗಮನಿಸಿದ್ರೆ ಎರಡು ಛೇದಗಳು ಏನಿದಾವೆ? ಬೇರೆ ಬೇರೆ ಇದಾವೆ. 2 ಮತ್ತು 5 ಇದಾವೆ. ಈಗ ಛೇದಗಳನ್ನ ನಾನು ಏನ್ ಮಾಡ್ಕೋಬೇಕು? ಸಮಾನವಾಗಿ ಮಾಡ್ಕೋಬೇಕು. ಅಂದ್ರೆ ಒಂದೇ ಭಿನ್ನಾಂಶವಾಗಿ ಅದನ್ನ ನಾನು ಪರಿವರ್ತನೆ ಮಾಡ್ಬೇಕು. ಈಗ ಏನ್ ಮಾಡ್ತೀನಿ? ಅದಕ್ಕೆ LCM ಅನ್ನ ತಕ್ಕೋತೀನಿ 2 ಮತ್ತು 5ರದ್ದು. 2, 5 ಒಂದೇ ಇದ್ರೊಳಗಡೆ ಅಂತ ಹೋಗೋದಿಲ್ಲ. ಏನಂತಾರೆ, ಒಂದೇ ಮಗ್ಗಿಯಲ್ಲಿ ಅಂತ ಹೋಗುದಿಲ್ಲ. ಹಾಗಾಗಿ 2 ಒಂದ್ಲೆ 2, 5ನ್ನ ಹಾಗೆ ಇಟ್ಟೆ. 5 ಒಂದ್ಲೆ 5. 2 ಇಂಟು 5 ಎಷ್ಟು ಬಂತು? 2 5ಲೆ 10 ಏನಾಗುತ್ತೆ? ಒಂದೇ ಭಿನ್ನಾಂಶ ಭಾಗ ಆಗುತ್ತೆ. 10 ಏನಾಗುತ್ತೆ? 7/2 ಮತ್ತು 3/5 ಎರಡರ ನಡುವೆ ಒಂದೇ ಭಿನ್ನಾಂಶ ಭಾಗವಾಗಿ ಆಗುತ್ತೆ. 10ನ್ನ ತಗೊಳ್ಳೋಣಂತ ಇಲ್ಲಿ. ನೋಡಿ ಇಲ್ಲಿ 7/2 ಇಂಟು ನನಗೆ ಏನ್ ಬೇಕು? ಛೇದ ಏನಿದೆ ಒಂದು ಈಗೇನ್ ನಾವು ಹೊಸ ಸಮಾನ ಭಿನ್ನ ರಾಶಿ ಕಂಡು ಹಿಡಿಲಿಕತ್ತೀವಲ್ಲ, ಅದರ ಛೇದ ಏನಿದೆ 10 ಇರ್ಬೇಕು, ಹೌದಾ? ಈಗ ಎಷ್ಟರಲ್ಲೇ ನಾನು ಗುಣಾಕಾರ ಮಾಡಿದ್ರೆ 10 ಬರುತ್ತೆ? 2ನ್ನ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 10 ಬರುತ್ತೆ? 2 5ಲೆ 10, 7 5ಲೆ 35. ಇದು ಒಂದನೇದ್ದಾಯ್ತು. ನಂತರ 3/5. ನಿಮಿಷ. ಎಸ್, 3/5 ಇಂಟು. ಈಗ ಎಷ್ಟರಲ್ಲೇ ಇಲ್ಲಿ 5ರಿಂದ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 10 ಬರುತ್ತೆ? 5 2ಲೆ 10, 3 2ಲೆ 6, 3 2ಲೆ 6. ಸಮಾನ ಭಿನ್ನ ರಾಶಿ ಯಾವ್ಯಾವ ಇದು? 35/10 ಮತ್ತು 6/10. ನೀವು ಇಲ್ಲಿ ಗಮನಿಸಿದ್ರೆ ಎರಡು ಭಿನ್ನ ಏನು ಸಮಾನ ಭಿನ್ನ ರಾಶಿಗಳಿದಾವಲ್ಲ ಅದರದ ಒಂದು ಇವು ಭಿನ್ನಾಂಶ ಏನಿದಾವಲ್ಲ 10 ಅಂದ್ರೆ ಸೇಮ್ ಇದಾವೆ. ಎರಡು ಭಿನ್ನಾಂಶ ಏನಿದಾವೆ? ಒಂದೇ ಇದಾವೆ. ಮತ್ತು ಇದ್ರದ್ದು ಸಮಾನ ಭಿನ್ನ ರಾಶಿ ನಾವಿಲ್ಲಿ ಕಂಡುಹಿಡಿದ್ವಿ. ಅರ್ಥ ಆಯ್ತಾ ಮಕ್ಳೇ? ಈ ರೀತಿ ನಿಮ್ಗೆ ಒಂದೇ ಭಿನ್ನಾಂಶ ಭಾಗ ಇಟ್ಟುಕೊಂಡು ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಮೊದಲಿಗೆ ಕೊಟ್ಟಿರುವಂತಹ ಒಂದು ಭಿನ್ನ ರಾಶಿಗಳ ಛೇದಗಳ LCM ತೆಗಿಬೇಕು. ತೆಗೆದುಕೊಂಡು ನಂತರ ನೀವು ಅದು ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಗೆ ಏನ್ ಸಿಕ್ಬಿಡ್ತದ? ಸಮಾನ ಭಿನ್ನ ರಾಶಿಗಳು ಸಿಕ್ಕೇ ಬಿಡ್ತಾವ. ಈಗ ಇನ್ನೊಂದ್ ಮಾಡೋಣ. ಎಸ್, ನಿಮ್ಗೆ ಕೊಡ್ತೀನಂತ. ಈಗ ನೀವ್ ಅದನ್ನ ಮಾಡ್ಬೇಕು. ತಯಾರಿದ್ದೀರಾ? ಎಸ್. 8/3 ಮತ್ತು 5/6. 8/3 ಮತ್ತು 5/6 ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಎಲ್ರು. ನಿಮ್ದಾದ್ಮೇಲೆ ನಾನ್ ಮಾಡಿ ಹೇಳ್ತೀನಂತ ಯಾವ ರೀತಿ ಮಾಡೋದು. 8/3 and 5/6.
ಮಾಡಿದ್ರ ಎಲ್ರು? ಪ್ರಯತ್ನ ಮಾಡಿದ್ರ ಎಲ್ರು? ಮಾಡಿದ್ರಾ? ಆಲ್ ರೈಟ್. ಈಗ ನಾನ್ ಮಾಡಿ ತೋರಿಸ್ಲಾ ನಿಮ್ಗೆ? ಸೊ ಮತ್ತೆ ಇಲ್ಲಿ ನೀವು ಗಮನಿಸಿದ್ರೆ ಎರಡು ಭಿನ್ನ ರಾಶಿಯ ಛೇದ ಏನಿದೆ 3 ಮತ್ತು 6 ಅಂದ್ರೆ ಬೇರೆ ಬೇರೆ ಇದ್ದಾವೆ ಅಂತ ಅರ್ಥ. ಸೊ 3 ಮತ್ತು 6ರದ್ದು ನಾನು ಏನ್ ಮಾಡ್ತೀನಿ ಇಲ್ಲಿ LCM ತೆಗಿತೀನಿ. ಸೊ 3 ಮತ್ತು 6 ಒಂದೇ ಟೇಬಲ್ ಅಲ್ಲಿ ಹೋಗ್ತಾವ? ಹೋಗ್ತಾವ. ಯಾವ ಟೇಬಲ್ ಅಲ್ಲಿ? 3 ಟೇಬಲ್ ಅಲ್ಲಿ. ಸೊ 3 ಒಂದ್ಲೆ 3, 6ನ್ನ ಸಾರಿ 3 ಎರಡ್ಲೆ 6. ನಂತರ 2ನ್ನ ತಗೋತೀನಿ, 2 ಒಂದ್ಲೆ 2. ಸೊ ನಮ್ಮ LCM ಎಷ್ಟು ಬಂತು? 3 ಎರಡ್ಲೆ 6 ಬಂತು. 3 ಎರಡ್ಲೆ 6. ಸೊ ಒಂದೇ ಭಿನ್ನಾಂಶ ಯಾವ್ದಾಗುತ್ತೆ ನಮ್ಗೆ ಈಗ? 6 ಆಗುತ್ತೆ. ತಿಳಿತಾ? ಎಸ್. ಸೊ ಈಗ 8/3 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 6. 3ನ್ನ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ ನಮ್ಗೆ ಛೇದ 6 ಅಂತ ಬರುತ್ತೆ? 3 ಎರಡ್ಲೆ 6. ಸೊ ಇಲ್ಲಿ 2 ಅಂತ ತಗೊಂಡೆ ಅಂದ್ರೆ ಇದು ಕೂಡ 2ಲೇನೆ ನಾವು ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ಸಮಾನ ಭಿನ್ನ ರಾಶಿ ಹುಡುಕಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಕೊಟ್ಟಿರುವಂತಹ ಭಿನ್ನ ರಾಶಿನ ಛೇದ ಮತ್ತು ಅಂಶ ಎರಡೂ ಕೂಡ ಒಂದೇ ನಂಬರ್ ಇಂದ ಗುಣಾಕಾರ ಮಾಡ್ತೀವಿ. ಅವಾಗೆ ನಮ್ಗೆ ಏನ್ ಸಿಗ್ತಾವ? ಸಮಾನ ಭಿನ್ನ ರಾಶಿಗಳು ಸಿಗ್ತಾವ. ಹಾಗಾಗಿ ಇಲ್ಲಿ ಇದನ್ನ ಕಂಡು ಹಿಡ್ಕೊಂಡ್ವಿ ಅಂದ್ರೆ ಇದು ಕೂಡ ಸುಲಭವಾಗಿ ನಮಗ್ ಸಿಕ್ಬಿಡ್ತದ. ಸೊ 8 ಎರಡ್ಲೆ ಎಷ್ಟು? 16. ಹೌದಾ? ನೆಕ್ಸ್ಟ್ ಈಗ 5/6 ಇಂಟು ಇಲ್ಲಿ 6 ಬೇಕು. ಸೊ 6ನ್ನ ಎಷ್ಟರಲ್ಲೇ ಮಾಡ್ಬೇಕು ಗುಣಾಕಾರ? ಇಲ್ಲಿ ಕೂಡ 6 ಬರ್ಬೇಕಂದ್ರೆ 6 ಒಂದ್ಲೆ 6, 5 ಒಂದ್ಲೆ 5. ಸೊ ನಮ್ಮ ಸಮಾನ ಭಿನ್ನ ರಾಶಿಗಳು ಯಾವ್ಯಾವು? 16/6, 5/6. 16/6 ಮತ್ತು 5/6 ಏನದು? 8/3 ಮತ್ತು 5/6 ಸಮಾನ ಭಿನ್ನ ರಾಶಿಗಳು ಆದವು. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಯ್ತಾ ನಿಮಗೆ? ಸೊ ಈ ರೀತಿ ನೀವು ಒಂದೇ ಭಿನ್ನಾಂಶ ಭಾಗ ಹೊಂದಿರುವಂತ ಸಮಾನ ಭಿನ್ನ ರಾಶಿಗಳನ್ನ ಹುಡುಕಬಹುದು. ಸರಿನಾ? ಎಸ್. ಈಗ ಮುಂದಿನ ಒಂದು ವಿಷಯಕ್ಕೆ ಚರ್ಚೆ ಮಾಡೋಣ. ಅದ್ಯಾವುದಂದ್ರೆ ಭಿನ್ನ ರಾಶಿಗಳನ್ನ ಕೂಡಿಸುವುದು. ಭಿನ್ನ ರಾಶಿಗಳನ್ನ ಯಾವ ರೀತಿ ನೀವು ಕೂಡಿಸ್ತೀರಾ ಅಂತ ನೋಡೋಣ. ತಯಾರಿದ್ದೀರಾ ಎಲ್ರು? ಸಂಕಲನ ಮತ್ತು ವ್ಯವಕಲನ. ಈಗ ಭಿನ್ನ ರಾಶಿಗಳ ಸಂಕಲನದ ಬಗ್ಗೆ ಮಾತಾಡೋಣ. ಸಂಕಲನದ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ 2 ತರ ಬರ್ತಾವ ಮಕ್ಳೇ. ಒಂದು ಕೊಟ್ಟಿರುವಂತ ಭಿನ್ನ ರಾಶಿಗಳ ಛೇದ ಏನಿರ್ತಾವಲ್ಲ ಒಂದೇ ಇರ್ತಾವೆ. ಛೇದ ಒಂದೇ ಇರ್ತಾವೆ. ಮತ್ತು ಎರಡನೇದು ಕೊಟ್ಟಿರುವಂತ ಭಿನ್ನ ರಾಶಿಗಳ ಛೇದ ಏನಿರ್ತಾವೆ? ಬೇರೆ ಬೇರೆ ಇರ್ತಾವೆ. ಬೇರೆ ಬೇರೆ ಇರ್ತಾವೆ. ಸೊ ಒಂದೇ ಇದ್ದಾಗ ಯಾವ ರೀತಿ ನೀವು ಭಿನ್ನ ರಾಶಿಗಳನ್ನ ಕೂಡಿಸ್ತೀರಾ ಮತ್ತು ಛೇದ ಬೇರೆ ಬೇರೆ ಇದ್ದಾಗ ಭಿನ್ನ ರಾಶಿಗಳನ್ನ ಯಾವ ರೀತಿ ಕೂಡಿಸ್ತೀರಾ ಅಂತ ನಾವಿಲ್ಲಿ ಕಲಿಬೇಕು. ಸರಿನಾ? ಸೊ ಮೊದಲಿಗೆ ಛೇದಗಳು ಒಂದೇ ಇದ್ದು ಅಂದ್ರೆ ಛೇದಗಳು ಒಂದೇ ಇದ್ರೆ ಒಂದೇ ಇದ್ದರೆ ಯಾವ ರೀತಿ ನೀವು ಸಂಕಲನ ಮಾಡ್ತೀರಿ? ಸೊ ಉದಾಹರಣೆಗೆ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನ ತಗೋತೀನಿ ನೋಡಿ. ಇಲ್ಲಿ ತಯಾರಿದ್ದೀರಾ? ಸೊ ಇದು ಬಹಳ ಸುಲಭ ಮಕ್ಕಳೇ. ಇದರಲ್ಲಿ ನೀವು ತಲೆ ಕೆಡ್ಸ್ಕೋಬೇಕಾದ ಅವಶ್ಯಕತೆ ಇಲ್ಲ. 2/5 ಪ್ಲಸ್ 1/5 ಈ ರೀತಿ ಇದ್ರೆ ಯಾವ ರೀತಿ ಕೂಡಿಸ್ತೀರಿ ನೀವು? ಸೊ ಇಲ್ಲಿ ನಮ್ಮ ಉತ್ತರ ಏನ್ ಬರ್ಬೇಕಲ್ಲ, ನಮ್ಮ ಉತ್ತರ ಏನ್ ಬರ್ಬೇಕಲ್ಲ ಅದರ ಒಂದು ಛೇದ ಆಸ್ ಇಟ್ ಈಸ್ 5ಅಂತೆ ಇಡ್ತೀರಿ ನೀವು. ಸೊ ಇಲ್ಲಿ ಕೊಟ್ಟಿರುವಂತ ಎರಡು ಭಿನ್ನ ರಾಶಿಗಳ ಛೇದ ಏನಿಲ್ಲ ಒಂದೇ ಇದಾವೆ 5. ಸೊ ಅದನ್ನ ಆಸ್ ಇಟ್ ಈಸ್ ಇಡ್ತೀರಿ 5 ಅಂತ. ತಿಳಿತಾ? ನಂತರ ಅಂಶ ಮಾತ್ರ ನೀವೇನ್ ಮಾಡ್ಬೇಕು? ಇಲ್ಲಿ ಕೂಡಿಸ್ಬೇಕು. ಅಂಶ ಮಾತ್ರ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಸೊ 2 + 1 ಅಂತ ಬರೆದ್ರೆ ಎಷ್ಟು ಬರುತ್ತೆ? 2 + 1 ಮಾಡಿದ್ರೆ ಎಷ್ಟು ಬರುತ್ತೆ? 3/5. ಎಷ್ಟು ಬರುತ್ತೆ? 3/5 ಅಂತ ಬರುತ್ತೆ. ಸೊ ಛೇದಗಳು ಒಂದೇ ಇದ್ದಾಗ ನೀವು ಯಾವ ರೂಲ್ ಅನ್ನ ಫಾಲೋ ಮಾಡ್ಬೇಕು? ಛೇದ ಆಸ್ ಇಟ್ ಈಸ್ ಇಡ್ತೀರಿ. ಛೇದಕ್ಕೆ ನೀವು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಛೇದನ ಮುಟ್ಟೋದಿಲ್ಲ. ಕೇವಲ ಅಂಶಗಳನ್ನ ಮಾತ್ರ ನೀವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಅಂಶಗಳನ್ನು ಕೂಡಿಸ್ಬೇಕು. ಒಂದ್ ನಿಮಿಷ.
ಕೂಡಿಸಬೇಕು. ತಿಳಿತಾ? ಯಾವಾಗೆ ಅಂತಂದ್ರೆ ಛೇದಗಳು ಒಂದೇ ಇದ್ದಾಗ, ಭಿನ್ನ ರಾಶಿಗಳ ಛೇದ ಒಂದೇ ಇದ್ದಾಗ ನಮ್ಮ ಉತ್ತರ ಏನಿರುತ್ತಲ್ಲ, ಛೇದ ಆಸ್ ಇಟ್ ಈಸ್ ಇಡ್ತೀರಿ. ಕೇವಲ ಅದರ ಒಂದು ಅಂಶಗಳನ್ನ ಮಾತ್ರ ನೀವೇನ್ ಮಾಡ್ತೀರಿ, ಕೂಡಿಸ್ತೀರಿ. ಅರ್ಥ ಆಯ್ತಾ ನಿಮಗೆ? ಎಸ್. ಈಗ ಛೇದ ಬೇರೆ ಬೇರೆ ಇದ್ದಾಗ ಯಾವ ರೀತಿ ಮಾಡೋದು ನೋಡೋಣ. ಛೇದ ಬೇರೆ ಬೇರೆ ಇದ್ದಾಗ ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ನೀವು ಸಂಕಲನವೊಂದು ಮಾಡ್ತೀರಾ ಭಿನ್ನ ರಾಶಿಗಳ ನಡುವೆ ಅಂತ ನೋಡೋಣ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ, 1/4 ಪ್ಲಸ್ 1/3 ಅಂತ ತಗೊಂಡೆ. ಎರಡನೇ ಪ್ರಶ್ನೆ ಯಾವುದು? 1/4 ಪ್ಲಸ್ 1/3 ಅಂತ ತಗೋತೀನಿ. ಈಗ ಹೇಗೆ ಕೂಡಿಸ್ತೀರಿ ನೀವು? ಬಹಳ ಸುಲಭ ಮಕ್ಕಳೇ. ಈಗ ತಕ್ಷಣ ನಾವು ಮಾಡಿದ್ವಿ ಅದನ್ನ, ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡಿಯೋ ಸಮಯದಲ್ಲಿ ಮಾಡಿದ್ವಿ ಅಲ್ಲ, ಅದನ್ನೇ ಇಲ್ಲೂ ಕೂಡ ಅದನ್ನೇ ನಾವು ಬಳಸ್ಬೇಕು. ಸೊ 4 ಮತ್ತು 3 ಏನ್ ಮಾಡ್ಬೇಕೀಗ? LCM ತೆಗೆದುಕೊಳ್ಬೇಕು. ಯಾಕಂದ್ರೆ ಕೊಟ್ಟಿರುವಂತ ಎರಡು ಭಿನ್ನ ರಾಶಿಗಳ ಛೇದ ಬೇರೆ ಬೇರೆ ಇದಾವೆ. ಹಾಗಾಗಿ ಇವೆರಡ್ರದ್ದು ಏನ್ ಮಾಡ್ಬೇಕು ನಾವು? LCM ತಕ್ಕೋಬೇಕು. 4 ಮತ್ತು 3 ಇವೆರಡು ಒಂದೇ ಟೇಬಲ್ ಅಲ್ಲಿ ಹೋಗ್ತಾವ? ಹೋಗೋದಿಲ್ಲ, ಹೌದಾ? ಸೊ 4 ಒಂದ್ಲೆ 4, 3ನ ಆಸ್ ಇಟ್ ಈಸ್ ಇಡ್ತೀನಿ. 3 ಒಂದ್ಲೆ 3. ಸೊ 4 ಮತ್ತು 3 ನೀವು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? LCM 12 ಬರುತ್ತೆ. ಎಷ್ಟು ಬರುತ್ತೆ? 12. ಈ 12 ಏನಾಗುತ್ತೆ, ನಾವು ಈ 12ನ ಈ ಎರಡು ಭಿನ್ನ ರಾಶಿಗಳ ಛೇದನ ಸಮಾನ ಮಾಡ್ಲಿಕ್ಕೆ ಈ 12ನ್ನ ಬಳಸ್ತೀವಿ. ಇದು ಏನಾಗುತ್ತೆ? ಭಿನ್ನಾಂಶ ಆಗ್ಬಿಡುತ್ತೆ. ಒಂದೇ ಭಿನ್ನಾಂಶ ಆಗ್ಬಿಡುತ್ತೆ ಎರಡು ಭಿನ್ನ ರಾಶಿಗೆ. ತಿಳಿತಾ? ಸೊ ನಮ್ಗೆ LCM ಎಷ್ಟು ಸಿಕ್ತು? 12 ಅಂತ ಸಿಕ್ತು. ಎಷ್ಟು ಸಿಕ್ತು? 12. ಹೌದಾ? ಸೊ 12ನ್ನ ಆಸ್ ಇಟ್ ಈಸ್ ನಾನು ಏನ್ ಮಾಡ್ತೀನಿ, ಇಲ್ಲಿ ನಮ್ಮ ಉತ್ತರದ ಒಂದು ಏನು ಭಿನ್ನ ರಾಶಿ ಇರ್ತದಲ್ಲ, ನಮ್ಮ ಉತ್ತರವಾಗಿ ಬರುತ್ತಲ್ಲ, ಅದರ ಛೇದ ಏನಾಗುತ್ತೆ? 12 ಆಗ್ಬಿಡುತ್ತೆ. ತಿಳಿತಾ? ಈಗ 4 ಎಷ್ಟಿರ್ಲೆ 12 ಬರುತ್ತೆ ಹೇಳಿ ನೋಡೋಣ. 4 ಎಷ್ಟಿರ್ಲೆ ಗುಣಾಕಾರ ಮಾಡಿದ್ರೆ 12 ಬರುತ್ತೆ? 4 3ಲೆ ಗುಣಾಕಾರ ಮಾಡಿದ್ರೆ ನಮ್ಗೆ 12 ಬರುತ್ತೆ. ಅದೇ ರೀತಿ 3 ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 12 ಬರುತ್ತೆ? 3 4ಲೆ ಗುಣಾಕಾರ ಮಾಡಿದ್ರೆ 12 ಬರುತ್ತೆ. ತಿಳಿತಾ? ಸೊ ಈಗ ನೀವಿಲ್ಲಿ 4ರಿಂದ 3, 3ರಿಂದ 4 ನೀವು ಇದು ಮಾಡ್ಕೊಂಡ್ ಆದ್ಮೇಲೆ ಮುಂದಿನ ಸ್ಟೆಪ್ ಏನಂತಂದ್ರೆ, ಕೇವಲ ಅಂಶಗಳನ್ನ ಮಾತ್ರ ನಾವಿಲ್ಲಿ ಬರಿಬೇಕು. ಸೊ 1 3ಲೆ ಎಷ್ಟು? 3. 1 4ಲೆ 4. ಸೊ 3 ಪ್ಲಸ್ 4 ಎಷ್ಟಾಯ್ತು? 3 ಪ್ಲಸ್ 4 7/12 ಏನಾಯ್ತು? ನಮ್ಮ ಒಂದು ಉತ್ತರವಾಯ್ತು. ತಿಳಿತಾ? ಸೊ ಯಾವಾಗ ನಿಮಗೆ ಛೇದ ಬೇರೆ ಬೇರೆ ಇರ್ತಾವಲ್ಲ, ಅವಾಗ ಏನ್ ಮಾಡ್ಬೇಕಂತಂದ್ರೆ, 2 ಅಥವಾ 3 ಎಷ್ಟೋ ಭಿನ್ನ ರಾಶಿ ಕೊಟ್ಟಿರ್ಲಿ, ಅವ ಛೇದ ಬೇರೆ ಬೇರೆ ಇದ್ದಾಗ ಆ ಛೇದಗಳನ್ನ ತೆಗೆದುಕೊಂಡು LCM ತೆಗಿಬೇಕು. ಫಸ್ಟ್ ಸ್ಟೆಪ್. LCM ಏನ್ ಉತ್ತರ ಬರುತ್ತಲ್ಲ, ಅದು ನಮ್ಮ ಏನಾಗುತ್ತೆ, ನಮ್ಮ ಭಿನ್ನ ರಾಶಿ ಸಂಕಲನ ಮಾಡಿದಾಗ ಅದರ ಒಂದು ಛೇದ ಉತ್ತರ ಇರ್ತೈತೆ ಅದು. ಸೊ LCM ಏನಾಗುತ್ತೆ, ಇದು ನಮ್ಮ ಉತ್ತರದ ಒಂದು ಛೇದವಾಗ್ತದೆ. ಸೊ ಆಸ್ ಇಟ್ ಈಸ್ ಅದನ್ನ ಛೇದದಲ್ಲಿ ಬರೆದು ನಂತರ ಅಂಶಗಳನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಬರಿಬೇಕು. ಅದ್ ಹೇಗೆ ಬರೀತೀರಿ ನೀವು? ಈ ನಮ್ಮ ಉತ್ತರ ಏನ್ ಬಂದಿರ್ತದಲ್ಲ 12, ಅದನ್ನ ಈ 4ರಿಂದ ನೀವೇನ್ ಮಾಡ್ತೀರಿ? ಗುಣಾಕಾರ ಮಾಡ್ತೀರಿ. 4 ಎಷ್ಟಿರ್ಲೆ 12, 3 ಎಷ್ಟಿರ್ಲೆ 12 ಅಂತ. ನಂತರ ಅದು ಅಂಶನ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿ ಇಲ್ಲಿ ಕೂಡಿಸಿದ್ರೆ ನಿಮ್ಗೆ ಉತ್ತರ ಬರ್ತದೆ. ಸೊ ಇಲ್ಲಿ ಇಂಡೈರೆಕ್ಟ್ಲಿ ನೀವೇನ್ ಮಾಡ್ಲಿಕ್ಕತ್ತೀರ ಅಂದ್ರೆ 1/4 ಮತ್ತು 1/3 ಸಮಾನ ಭಿನ್ನ ರಾಶಿಗಳನ್ನ ನೀವು ಇಲ್ಲಿ ಮಾಡ್ಕೊಳ್ಳಿಕತ್ತೀರಿ. ಅಂದ್ರೆ ಒಂದೇ ಭಿನ್ನಾಂಶ ಭಾಗ ಹೊಂದಿಕೊಂಡಿರುವಂತ ಒಂದು ಸಮಾನ ಭಿನ್ನ ರಾಶಿಗಳನ್ನ ಕಂಡು ಹಿಡಿಲಿಕ್ಕತ್ತೀರಿ. ಇಂಡೈರೆಕ್ಟ್ಲಿ ಹೇಳ್ಬೇಕಂತಂದ್ರೆ. ತಿಳಿತಾ? ಈಗ ಮತ್ತೊಂದ್ಸತೆ ಮಾಡೋಣವಾ ಇದು? ಎಸ್. ಸೊ 3ನೇ ಪ್ರಶ್ನೆ ಯಾವುದು ಮಾಡೋಣವಾ? 1 ನಿಮಿಷ. 2/3 ಮತ್ತು 1/5 ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. 2/3 ಮತ್ತು 1/5.
ಸೊ ಯಾವ ರೀತಿ ಮಾಡೋದು? ಮೊದಲನೇ ಸ್ಟೆಪ್ ಏನಂತ ಹೇಳಿದ್ದೆ? ಎರಡು ಭಿನ್ನ ರಾಶಿಗಳ ಛೇದ ಬೇರೆ ಬೇರೆ ಇದಾವೆ. ಹಾಗಾಗಿ ನಾವು 3 ಮತ್ತು 5 ಛೇದ ಏನಿದಾವಲ್ಲ ಎರಡರದ್ದು ನಾವು LCM ತಕೋಬೇಕು. ಸೊ 3 1 3, 5 ಆಸ್ ಇಟ್ ಇಸ್ ಇದೆ, 5 1 5, ಎರಡು ಒಂದೇ ಮಗ್ಗಿಯಲ್ಲಿ ಹೋಗೋದಿಲ್ಲ. ಹಾಗಾಗಿ ಸೆಪರೇಟ್ ಆಗಿ ನಾನು ಇಲ್ಲಿ ಕಂಡು ಹಿಡಿದೆ ಅದನ್ನ. 3 5 ಎಷ್ಟು? 15 ಏನ್ ಬಂತು? ನಮ್ಮ ಒಂದು LCM ಬಂತು. ಹೌದಾ? ಈಗ ಏನ್ ಮಾಡ್ಬೇಕು? 15ನ್ನ ನಾನಿಲ್ಲಿ ಆಸ್ ಇಟ್ ಇಸ್ ಬರದೆ ಛೇದದಲ್ಲಿ. ಹೌದಾ? ಈಗ ಅಂಶನ್ನ ನಾವು ಕಂಡು ಹಿಡಿಬೇಕು. ಸೊ 3 ಎಷ್ಟರ್ಲೆ 15? 3 5 15. 5 ಎಷ್ಟರ್ಲೆ 15? 5 3 15. ಸೊ 2 5 10, 1 3 3. ಸೊ 10 + 3 ಮಾಡಿದ್ರೆ ಎಷ್ಟು ಬರುತ್ತೆ? 13/15 ನಮ್ಮ ಉತ್ತರವಾಯಿತು. ಎಷ್ಟು ಬರುತ್ತೆ? 13 ಅಪಾನ್, ಒಂದ್ ನಿಮಿಷ ಮಕ್ಳೇ. ಎಸ್, ಹಾ, 13/15 ಏನು ನಮ್ಮ ಉತ್ತರ ಬಂತು. ಅರ್ಥ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಸೊ ಈ ಒಂದು ಮೆಥಡ್ಗೆ ನಾವ್ ಏನಂತ ಕರಿತೀವಿ? ಬ್ರಹ್ಮಗುಪ್ತನ ವಿಧಾನ ಎಂದು ಕರಿತೇವೆ. ಸೊ ಈ ರೀತಿ ನಾವು ಭಿನ್ನ ರಾಶಿಗಳಿಗೆ LCM ತೆಗೆದು, ಏನು ಛೇದಗಳು ಬೇರೆ ಬೇರೆ ಇದ್ದಾಗ LCM ಕಂಡು ಹಿಡಿದು, ಅಥವಾ ನೀವು ಇದನ್ನ ಇದು ರೀತಿ ಹೇಳ್ಬೋದು, ಸಮಾನ ಭಿನ್ನ ರಾಶಿಗಳನ್ನ ಕಂಡು ಹಿಡಿದು ನೀವೇನ್ ಸಂಕಲನ ಒಂದು ಮಾಡ್ತಿರಲ್ಲ ಭಿನ್ನ ರಾಶಿಗಳನ್ನ, ಆ ಒಂದು ಮೆಥಡ್ಗೆ ನಾವ್ ಏನಂತ ಕರಿತೀವಿ? ಬ್ರಹ್ಮಗುಪ್ತನ ವಿಧಾನ. ಸೊ ಈ ವಿಧಾನದಿಂದ ಭಿನ್ನ ರಾಶಿಗಳನ್ನ ನೀವು ಕೂಡಿಸ್ತೀರಿ. ಅರ್ಥ ಆಯ್ತಾ? ಎಸ್. ಆಲ್ ರೈಟ್. ಸೊ ಇವತ್ತಿನ ಒಂದು ಸೆಷನ್ ಅದ್ದು MCQ ನೋಡ್ಕೊಂಡ್ಬಿಡೋಣ ಅಂತ. ಎಲ್ರು ತಯಾರಿದ್ದೀರಾ? ಎಸ್, ಒಂದ್ ನಿಮಿಷ. ಎಲ್ರಿಗೂ ನನ್ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಆಲ್ ರೈಟ್. ಸೊ ಮೊದಲನೇ ಪ್ರಶ್ನೆ, ಲೆಕ್ಕ ಪದವು ಹರಪದಕ್ಕಿಂತ ಚಿಕ್ಕದಾಗಿರುವ ಭಾಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಲೆಕ್ಕ ಪದವು ಅಂತಂದ್ರೆ ಅಂಶ. ಸೊ ಅಂಶ ಛೇದಕ್ಕಿಂತ ಚಿಕ್ಕದಾಗಿದ್ದಾಗ ಅದಕ್ಕೆ ಯಾವ ಭಿನ್ನ ರಾಶಿ ಅಂತ ಕರಿತೇವೆ ನಾವು? ಆಪ್ಷನ್ ಎ ಸರಿ ಭಾಗ, ಆಪ್ಷನ್ ಬಿ ಅಸರಿ ಭಾಗ, ಆಪ್ಷನ್ ಸಿ ಮಿಶ್ರ ಭಾಗ. ಅಸರಿ ಭಾಗಕ್ಕೆ ನಾವು ಮತ್ತೊಂದು ಹೆಸರು ಏನಂತ ಹೇಳ್ತೀವಿ ಹೇಳಿ ನೋಡೋಣ? ವಿಷಮ ಭಿನ್ನ ರಾಶಿ ಅಂತಾನು ಹೇಳ್ತೀವಿ. ಹೌದಾ? ಎಸ್, ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ಮಿಕ್ಸ್ಡ್ ಫ್ರಾಕ್ಷನ್. ಯಾವಾಗ ಅಂಶ ಛೇದಕ್ಕಿಂತ ಚಿಕ್ಕದಾಗಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಕರೆಕ್ಟ್ ಆಪ್ಷನ್ ಏನು? ಎಸ್, ಆಪ್ಷನ್ ಎ ಸರಿ ಭಾಗ ಅಂತ ಹೇಳ್ತೀವಿ, ಅಥವಾ ಪ್ರಾಪರ್ ಫ್ರಾಕ್ಷನ್ ಅಂತಾನು ಕರಿತೇವೆ ನಾವು ಅದಕ್ಕೆ. ಎಸ್. ಎರಡನೇ ಪ್ರಶ್ನೆ, ಲೆಕ್ಕ ಪದವು ಅಂದ್ರೆ ಅಂಶ ಛೇದಕ್ಕಿಂತ ದೊಡ್ಡದಾಗಿದ್ದಾಗ ಆ ಒಂದು ಭಿನ್ನ ರಾಶಿಗೆ ನಾವು ಏನಂತ ಕರಿತೀವಿ? ಸರಿ ಭಾಗ ಅಥವಾ ಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ ಅಥವಾ ಅಸರಿ ಭಾಗ ಅಥವಾ ಇಂಪ್ರಾಪರ್ ಫ್ರಾಕ್ಷನ್. ಮೂರನೇದು ಮಿಶ್ರ ಭಾಗ. ಯಾವೊಂದು ಭಿನ್ನ ರಾಶಿ ಆಗುತ್ತೆ ಹೇಳಿ ನೋಡೋಣ? ಅಂಶ ಏನಿದೆ ಛೇದಕ್ಕಿಂತ ದೊಡ್ಡದಾಗಿದೆ. ಸೊ ಅವಾಗ ನಾವ್ ಏನಂತ ಕರಿತೀವಿ? ಆ ಭಿನ್ನ ರಾಶಿಗೆ ಏನಂತ ಕರಿತೀವಿ ಹೇಳಿ ನೋಡೋಣ? ಅದಕ್ಕೆ ನಾವು ವಿಷಮ ಭಿನ್ನ ರಾಶಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ಅಸರಿ ಭಾಗ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ, ಎಲ್ರೂ ನಿಮ್ಮ ಒಂದು ಬುಕ್ ನಲ್ಲಿ ಆನ್ಸರ್ಸ್ ಬರ್ಕೋತ ಹೋಗ್ಬೇಕು. ಸೊ ನಾ ಯಾವ ರೀತಿ ಆನ್ಸರ್ಸ್ ನಿಮ್ಗೆ ಹೇಳ್ತೀನಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹಾಕೊಳ್ಳಿ, ರಾಂಗ್ ಇದ್ರೆ ರಾಂಗ್ ಅಂತ ಹಾಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ನನಗೂ ಕೂಡ ನೀವು ಉತ್ತರ ಕೊಡ್ಬೇಕು. ಎಸ್, ಅಸರಿ ಭಾಗಗಳನ್ನು ಮಿಶ್ರ ಭಾಗಗಳಿಗೆ ಪರಿವರ್ತಿಸಲು ಡ್ಯಾಶ್ ವಿಧಾನ ಬಳಸಲಾಗುತ್ತದೆ. ಅಸರಿ ಭಾಗ ಅಂದ್ರೆ ಇಲ್ಲಿ ವಿಷಮ ಭಿನ್ನ ರಾಶಿಗಳನ್ನು ನಾವು ಮಿಶ್ರ ಭಿನ್ನ ರಾಶಿಗಳಿಗೆ ಪರಿವರ್ತನೆ ಮಾಡ್ಬೇಕಂದ್ರೆ ಯಾವ ವಿಧಾನ ಬಳಸ್ತೀವಿ? ಗುಣಾಕಾರದ ವಿಧಾನ, ಭಾಗಾಕಾರದ ವಿಧಾನ, ಅಥವಾ ಸಂಕಲನದ ಒಂದು ವಿಧಾನ, ಅಥವಾ ಸಂಯೋಜನೆ ಅಥವಾ ಎಡಿಷನ್ ಅಂತಾನು ಹೇಳ್ಬೋದು ನೀವು. ಇಲ್ಲಿ ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಲಿಕತ್ತೀವಿ. ಸೊ ಅದ್ವಾಗೆ ನಾವು ಯಾವ ಒಂದು ವಿಧಾನದಿಂದ ಪರಿವರ್ತನೆ ಮಾಡ್ತೀವೋ ಅದನ್ನ ಕರೆಕ್ಟ್ ಆನ್ಸರ್ ಏನಿದೆ? ಎಸ್, ವೆರಿ ಗುಡ್, ಆಪ್ಷನ್
ಬಿ ಭಾಗಾಕಾರ. ಹೌದಾ ಇಲ್ಲೋ? ಭಾಗಾಕಾರ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ? ವಿಷಮ ಭಿನ್ನರಾಶಿಯನ್ನ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ತೀವಿ. ನೆಕ್ಸ್ಟ್, ಸಮಾನ ಉದ್ದವನ್ನು ಸೂಚಿಸಿದರೂ ಬೇರೆ ಫ್ರಾಕ್ಷನಲ್ ಯೂನಿಟ್ಸ್ ನಲ್ಲಿ ವ್ಯಕ್ತಪಡಿಸಿದ ಭಾಗಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಮಾನ ಉದ್ದವನ್ನು ಸೂಚಿಸಿದರೂ ಬೇರೆ ಭಿನ್ನಾಂಶ ಭಾಗದಲ್ಲಿ ವ್ಯಕ್ತಪಡಿಸಿದ ಭಾಗಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಮಿಶ್ರ ಭಿನ್ನರಾಶಿ, ಸಮಾನ ಭಾಗಗಳು ಅಥವಾ ಸಮಾನ ಭಿನ್ನರಾಶಿಗಳು. ಆರನೇದು ಸರಿ ಭಿನ್ನರಾಶಿ ಅಥವಾ ನೀವು ಪ್ರಾಪರ್ ಫ್ರಾಕ್ಷನ್ಸ್ ಅಂತಾನು ಹೇಳ್ಬೋದು. ಸಮಾನ ಉದ್ದವನ್ನು ಸೂಚಿಸುತ್ತವೆ, ಆದ್ರೆ ಅದನ್ನ ಬರೆಯುವಾಗ ಅಥವಾ ಅದನ್ನ ವ್ಯಕ್ತಪಡಿಸುವಾಗ ನಾವೇನ್ ಮಾಡ್ತೀವಿ? ಬೇರೆ ಭಿನ್ನಾಂಶ ಭಾಗಗಳಲ್ಲಿ ವ್ಯಕ್ತಪಡಿಸುತ್ತೇವೆ. ಅಂತ ಒಂದು ಭಿನ್ನರಾಶಿಗೆ ನಾವೇನಂತ ಕರಿತೀವಿ? ಎಸ್, ವೆರಿ ಗುಡ್. ಆಪ್ಷನ್ ಬಿ, ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಥವಾ ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಹೌದಾ ಇಲ್ಲೋ? ಅವಕುರ್ದು ಉದ್ದವ ಒಂದೇ ಆಗಿರುತ್ತೆ, ಆದ್ರೆ ವ್ಯಕ್ತಪಡಿಸುವ ರೀತಿ ಏನಿರ್ತವೆ? ಬೇರೆ ಬೇರೆ ಭಿನ್ನಾಂಶ ಭಾಗಗಳಿರ್ತವೆ. ಸೊ 2/3 ಮತ್ತು 4/6 ಸಮಾನ ಭಿನ್ನರಾಶಿಗಳಿದ್ದಾವೆ. ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ನಿರ್ಧರಿಸಲು ಸಾಧ್ಯವಿಲ್ಲ. 2/3 ಮತ್ತು 4/6 ಎರಡು ಸಮಾನ ಭಿನ್ನರಾಶಿಗಳಿದಾವ ನೋಡ್ರಿ, ಕಂಡಿಡಿರಿ ಬೇಗನೆ. ಇದಾವ? ಎಸ್, ಹೌದು ಇದಾವೆ. ಯಾಕಂದ್ರೆ 2/3 ನೀವು 2 ಇಂತ್ರ ಗುಣಾಕಾರ ಮಾಡಿದ್ರೆ 2 × 2 4 ಬರುತ್ತೆ, 3 × 2 6 ಬರುತ್ತೆ. ಸೊ 2/3 ಸಮಾನ ಭಿನ್ನರಾಶಿ ಯಾವ್ದಾಗುತ್ತೆ? 4/6 ಆಗೇ ಆಗುತ್ತೆ. ತಿಳಿತಾ? ಅರ್ಥ ಆಯ್ತಾ ಮಕ್ಳೇ? ಎಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ನಾವೇನ್ ಮಾಡೋಣ? ನಮ್ಮ ಒಂದು ಮೋಟಿವೇಶನ್ ಥಾಟ್ ಇವತ್ತೇನಿದೆ ಅಂತ ನೋಡ್ಕೊಂಡ್ ಬರೋಣ. 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಏನಂತ ಹೇಳುತ್ತೆ ಇದು ಕೋಟು? ಬಿ ದ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್. ನಿಮ್ಮ ಒಂದು ಪ್ರಪಂಚದಲ್ಲಿ ನೀವು ಯಾವುದೇ ತರದ ಬದಲಾವಣೆಗಳನ್ನು ನೋಡಲು ಬಯಸ್ತೀರಾ ಅಂತಂದ್ರೆ ಮೊದಲು ಆ ಬದಲಾವಣೆಗಳನ್ನ ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ, ಈಗ ನೀವು ಬಯಸ್ತೀರಾ ನಮ್ಮ ಸುತ್ತಮುತ್ತಲಿನ ಒಂದು ಜಾಗ ಕ್ಲೀನ್ ಇರ್ಬೇಕು, ನೀಟ್ ಇರ್ಬೇಕು ಅಂತಂತ. ಹೌದಾ ಇಲ್ವೋ? ಅದು ಕ್ಲೀನ್ ಆಗಿ ಇರ್ಬೇಕು ಅಂತಂದ್ರೆ ಮೊದಲಿಗೆ ನೀವು ನಿಮ್ಮ ಒಂದು ಏನು ಕೆಲಸ ಕಾರ್ಯಗಳು ಇರಬಹುದು ಅಥವಾ ನೀವು ನಿಮ್ಮ ಸಾಮಾನುಗಳನ್ನ ನೀಟಾಗಿ ಇಟ್ಕೊಳ್ಬೇಕು. ಹೌದಾ? ಹಾಗಾದ್ರೆ ಏನಾಗುತ್ತೆ? ಸುತ್ತಮುತ್ತಲಿನ ಜಾಗ ಕ್ಲೀನ್ ಆಗಿ ಉಳಿಯುತ್ತೆ. ನೀವು ಬೇರೆಯವ್ರಿಗೂ ಅವಾಗ ಹೇಳ್ಬೋದು, ನೀವು ಹೊಲಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕ್ಲೀನ್ ಆಗಿ ಇಟ್ಕೊಳ್ರಿ. ಯಾಕಂದ್ರೆ ನೀವೇ ಮೊದ್ಲು ಏನ್ ಮಾಡ್ತಿರ್ತೀರಿ? ಕ್ಲೀನ್ ಆಗಿ ಇಟ್ಕೊಳ್ತಿರ್ತೀರಿ. ಹೌದಾ ಇಲ್ವೋ? ಸೊ ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆಯವರಿಗೂ ಕೂಡ ನಾವು ಪ್ರಶ್ನೆ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವಾಗ ಅವ್ರ ಏನ್ ಹೇಳ್ತಾರೆ? ನೀನೇ ಮೊದ್ಲು ಮಾಡ್ಲಿಕ್ಕತ್ತಿಲ್ಲ, ನನಗೇನ್ ಹೇಳ್ತಿ ಅಂತ ಹೇಳ್ತಾರ. ಹೌದಾ ಇಲ್ವೋ? ಸೊ ಈ ಇಡೀ ಪ್ರಪಂಚ ನಮ್ಮಂತ ಒಂದು ಮನುಷ್ಯದಿಂದ ಏನಾಗಿದೆ? ಆಗಿದೆ. ಅಂದ್ರೆ ಮನುಷ್ಯಗಳಂತ್ರನೇ ಏನು ಇಡೀ ಪ್ರಪಂಚ ಬರುತ್ತೆ. ಹೌದಾ ಇಲ್ವೋ? ಸೊ ಪ್ರತಿಯೊಬ್ಬ ಮನುಷ್ಯನು ತನ್ನ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿ ಮಾಡ್ಕೊಂಡ್ ಹೊಂಟ, ಎಲ್ಲಾ ಥರದಿಂದ ಅಚ್ಚುಕಟ್ಟಾಗಿ ಇದ್ದ ಅಂದ್ರೆ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಯಾಕೆ ಆಗೋದಿಲ್ಲ? ಹೌದಾ ಇಲ್ವೋ? ಸೊ ನೀವು ಮೊದಲು ಸರಿ ರಸ್ತೆಯಲ್ಲಿ ಅಥವಾ ಸರಿ ದಾರಿಯಲ್ಲಿ ನಡಿಬೇಕು. ನಂತರ ನಿಮ್ಮ ಒಂದು ಕನಸುಗಳನ್ನ ನನಸು ಮಾಡ್ಕೋಬೇಕು. ಅವಾಗ ನೀವು ಏನ್ ಮಾಡಬಹುದು? ಇಡೀ ಪ್ರಪಂಚನ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ನೀವೇ ಸರಿ ಇಲ್ಲ ಅಂದ್ರೆ ಬೇರೆಯವರಿಗೆ ಏನ್ ಹೇಳೋದು ಹೇಳಿ ನೋಡೋಣ. ಎಸ್, 1 ನಿಮಿಷ. ಎಸ್, ಸೊ ಇವತ್ತಿನ ಒಂದು ಸೆಷನ್ ಅನ್ನ ಸಂಕಲನ ಏನಿದೆ ಅದನ್ನ ಒಂದು ನಾವಿಲ್ಲಿ ಕಲ್ತ್ಕೊಂಡ್ವಿ. ಮುಂದಿನ ಕ್ಲಾಸ್ ಅಲ್ಲಿ ಭಿನ್ನರಾಶಿಗಳ ವ್ಯವಕಲನ ಯಾವ ರೀತಿ ಮಾಡೋದು ಅಂತ ಕಲಿಯೋಣ ಅಂತ. ಅದೇ ರೀತಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋಣ ಅಂತ. ಸರಿನಾ ಮಕ್ಳೇ? ಸೊ ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.